ವೇದಿಕೆಯ ಸೂರ್ಯನಗರ ಮೊದಲನೇ ಹಂತದಲ್ಲಿರುವ ಶ್ರೀನಿಧಿ ವೈಭವ್ ಹೋಟೆಲ್ ಆವರಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಆನೇಕಲ್ ಕ್ಷೇತ್ರದ ಕಾರ್ಯಕರ್ತರ ಜಾಗೃತಿ ಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಚಂದ್ರಾಪುರ ವೃತ್ತದಲ್ಲಿ ಬೃಹತ್ ಮೆರವಣಿಗೆ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಟಿ.ಎ. ನಾರಾಯಣ ಗೌಡರಿಗೆ ಭವ್ಯ ಸ್ವಾಗತ ಕೋರಲಾಯಿತು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಆನೇಕಲ್ ತಾಲೂಕು ಅಧ್ಯಕ್ಷರಾದ ಬನಹಳ್ಳಿ ಮಂಜುನಾಥ್ ಅವರು ವಹಿಸಿದ್ರು. ಇನ್ನು ಜಾಗೃತಿ ಸಭೆಯಲ್ಲಿ ನಾಡು, ನುಡಿ, ಭಾಷೆ, ಜಲ ವಿಚಾರ, ಉದ್ಯೋಗದ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಟಿ.ಎ. ನಾರಾಯಣ ಗೌಡರು ಕರವೇ ಪದಾಧಿಕಾರಿಗಳಿಗೆ ವಿಸ್ತಾರವಾಗಿ ತಿಳಿಸಿಕೊಟ್ರು. ಇದೇ ಸಂದರ್ಭದಲ್ಲಿ ಕ್ರೀಡಾಪಟುಗಳಿಗೆ ಮತ್ತು ಕರವೇ ಪದಾಧಿಕಾರಿಗಳಿಗೆ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ನಾಯಕರಾದ ಮೋಹನ್ ಗೌಡ, ಕರವೇ ಮಹಿಳಾ ಘಟಕದ ಅಧ್ಯಕ್ಷೆಯಾದ ಕನ್ನಡತಿ ಶ್ವೇತಾ ಮೋಹನ್ ಗೌಡ, ಜಿಲ್ಲಾಧ್ಯಕ್ಷರಾದ ಧರ್ಮಣ್ಣ, ಕರ್ನಾಟಕ ರಕ್ಷಣಾ ವೇದಿಕೆಯ ಸತ್ಪಾಲ್, ನವೀನ್, ಶಿವು, ಸತೀಶ್, ಆಕಾಶ್, ಮೊಹಮ್ಮದ್ ಆಲಿ, ಹರೀಶ್, ಸೋಲೂರು ಮಹೇಶ್ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ತಾಲೂಕು ಮಟ್ಟದ ಪದಾಧಿಕಾರಿಗಳು ಭಾಗವಹಿಸಿದ್ರು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ನಲಿದಾಡೋ ನೀರಿವಳು, ನಾವು ಸಿರಾಡೋ ಕಾಡಿವಳು. ತಾಲೂಕಿನ ಕಾರ್ಯಕರ್ತರ ಜಾಗೃತಿ ಸಭೆ ನಡೆಸಿದ್ರು. ಅದಕ್ಕೆ ನಮ್ಮ ನಾಯಕರಾದ ಟಿ.ಎ. ನಾರಾಯಣಗೌಡರು ಬಂದಿದ್ರು. ಅವರು ಏನು ನಮಗೆ ಮಾರ್ಗಸೂಚಿ ತಿಳಿಸಿದ್ದಾರೋ ಅದೇ ರೀತಿಯಲ್ಲಿ ನಡ್ಕೊತೇವೆ. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಊರಿನಲ್ಲಿ ಗ್ರಾಮದ ಮಟ್ಟದಲ್ಲಿ ಸಂಘಟನೆ ಮಾಡಿ ಬಲಪಡಿಸುತ್ತೇವೆ ಅಂತ ಹೇಳಿದ್ದಾರೆ. ನಾರಾಯಣಗೌಡರು ನಾಡು, ನುಡಿ ಮತ್ತು ಜನಗಳಿಗೆ ನಮ್ಮ ಕಣಕಣದಲ್ಲೂ ಜೀವನ ಸವಸ್ತಿರ್ತಕ್ಕಂಥರು. ಮೊನ್ನೆ ಕಾವೇರಿ ವಿಚಾರದಲ್ಲಿ ಯಾಕೆ ಬೆಂಬಲವನ್ನು ನೀಡಲಿಲ್ಲ? ಕಾವೇರಿ ಹೋರಾಟವನ್ನು ಪ್ರಾರಂಭ ಮಾಡಿದವರೇ ನಾರಾಯಣಗೌಡರು. ಯಾವ ಕಾವೇರಿ ನೀರು ನಿಯಂತ್ರಣ ಸಮಿತಿ 3500 ಕ್ಯೂಸೆಸ್ ನೀರನ್ನ ತಮಿಳುನಾಡಿಗೆ ಕೊಡಬೇಕು ಪ್ರತಿದಿನ 15 ದಿವಸ ಅಂತ ಆದೇಶ ಬಂದ ಮರುಕ್ಷಣಕ್ಕೆ ನಾರಾಯಣಗೌಡ್ರೆ ಬೀದಿಗೆ ಇಳಿದಿತ್ತು.
ಫ್ರೀಡಂ ಪಾರ್ಕ್ನಲ್ಲಿ ಭಾರಿ ದೊಡ್ಡ ಚಳುವಳಿಯನ್ನು ಪ್ರಾರಂಭ ಮಾಡಿದವರೇ ನಾರಾಯಣಗೌಡರು, ಕರ್ನಾಟಕ ರಕ್ಷಣಾ ವೇದಿಕೆ. ಯಾವುದೇ ಚಳುವಳಿ ಮಾಡಲಿಕ್ಕೆ ನಾನಾ ಥರದ ಮಾರ್ಗಗಳಿದ್ದಾವೆ. ಬಂದ್ ಅನ್ನೋದು ಚಳುವಳಿಯ ಪ್ರಥಮ ಮಾರ್ಗ ಅಲ್ಲ, ಅದು ಕೊನೆಯ ಮಾರ್ಗ. ಅದು ಕೊನೆಯ ಬ್ರಹ್ಮಾಸ್ತ್ರ ಇದ್ದಾಗೆ ಚಳುವಳಿಯಲ್ಲಿ. ಒಂದು ಬಂದ್ ಕರೆ ಕೊಟ್ಟರೆ ಒಂದು ದಿನಕ್ಕೆ ಸಾವಿರಾರು ಕೋಟಿ ನಷ್ಟ ಕರ್ನಾಟಕ ಸರ್ಕಾರಕ್ಕೆ ಆಗತ್ತೆ. ಒಂದು ಕಡೆ ಕಾವೇರಿಯಿಂದಲೂ ಅನ್ಯಾಯ, ಒಂದು ಕಡೆ ನಮ್ಮ ರಾಜ್ಯವನ್ನು ನಾವೇ ಬಂದ್ ಮಾಡ್ಕೊಂಡು ಕೂತ್ಕೊಂಡ್ರೆ ಆ ದಿನದ ಸಾವಿರಾರು ಕೋಟಿ ನಷ್ಟವನ್ನು ತುಂಬೋರು ಯಾರು? ಬಂದು ಅನ್ನೋದು ಹೋರಾಟದ ಒಂದು ಶೋಕಿ ಆಗಬಾರ್ದು, ಅದು ಕೊನೆಯ ಅಸ್ತ್ರವಾಗಿ ಉಳಿಬೇಕು ಚಳುವಳಿಗಳಲ್ಲಿ, ಹೋರಾಟಗಾರರಲ್ಲಿ. ಅದಕ್ಕೋಸ್ಕರ ನಾನು ಯಾವತ್ತಿಗೂ ಬಂದಿಗೆ ಬೆಂಬಲ ಕೊಟ್ಟಿದ್ದಲ್ಲ. ಅಕಸ್ಮಾತ್ ಏನಾದರೂ ಈ ಸಂಘರ್ಷ, ಕಾವೇರಿಯ ಸಂಘರ್ಷ ಒಂದಷ್ಟು ಕೇಂದ್ರಕ್ಕೆ ಮುಟ್ಟಬೇಕು ಅಂತಾದ್ರೆ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಭಾರಿ ದೊಡ್ಡ ಚಳುವಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಅನೇಕ ಸಂದರ್ಭದಲ್ಲಿ ಸಾಕ್ಷಿಯಾಗಿದೆ. ನಾವು ಮೊನ್ನೆನೂ ತೀರ್ಮಾನ ಮಾಡಿದ್ದು, ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಜಂತರ್ ಮಂತರ್ ಮುಂದೆ ಒಂದು ಬೃಹತ್ ಪ್ರತಿಭಟನಾ ಪ್ರದರ್ಶನ ನಡೀಬೇಕು ಅಂತ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಇರೋದು ದೆಹಲಿಯಲ್ಲಿ, ಕಾವೇರಿ ನಿವಾರಣಾ ಪ್ರಾಧಿಕಾರ ಇರುವುದು ದೆಹಲಿಯಲ್ಲಿ. ಅದನ್ನು ಹೊರತುಪಡಿಸಿ ನಾವು ನಮ್ಮ ಬೆಂಗಳೂರಿನ ಕರ್ನಾಟಕವನ್ನ ಬಂದ್ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಲಾಭ ಆಗೋದಿಲ್ಲ, ಸಾವಿರಾರು ಕೋಟಿ ನಷ್ಟ ಆಗತ್ತೆ ಅಷ್ಟೇ. ಅದಕ್ಕಾಗಿ ನಾರಾಯಣಗೌಡರು ಆ ಬಂದಿನಿಂದ ದೂರ ಉಳಿದ್ರು ಹೊರತು ಕಾವೇರಿ ಚಳುವಳಿಯಿಂದ ಅಲ್ಲ. ಆದರೆ ಒಂದು ನಿಮಿಷ, ಕಾವೇರಿಯ ಚಳುವಳಿ ಕಾವೇರಿಯ ಪ್ರದೇಶದ ಜಿಲ್ಲೆಗಳಲ್ಲಿ ಮಾತ್ರ ಇಲ್ಲಿವರೆಗೂ ನಡೀತಾ ಇತ್ತು. ನಾರಾಯಣಗೌಡರ ಚಳುವಳಿ ಆಗಲೇ ಈಗ ಕಾವೇರಿ ವಿಚಾರವನ್ನ ಹಳೆ ಮೈಸೂರು ಭಾಗದ 6-7 ಜಿಲ್ಲೆಗಳಲ್ಲಿ ನಡೀತಿದ್ದಂಥ ಚಳುವಳಿಯನ್ನ ಕಟ್ಟಕಡೆಯ ಬೀದರ್ಗೆ, ಕಟ್ಟಕಡೆಯ ಬೆಳಗಾವಿಗೆ, ಕಟ್ಟಕಡೆಯ ಚಾಮರಾಜನಗರಕ್ಕೆ ನಾರಾಯಣಗೌಡರು ಆ ಚಳುವಳಿ ತಗೊಂಡು ಹೋಗಿತ್ತು. ಅದಕ್ಕೊಂದು ವೇಗ ಸಿಕ್ತು, ಅದಕ್ಕೊಂದು ಬಲಿಷ್ಠವಾದ ಪ್ರತಿಭಟನೆಯ ಶಕ್ತಿ ಮಾಡಿಕೊಟ್ಟಿದ್ದು ನಾರಾಯಣಗೌಡರು. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಏನಾದರೂ ಒಂದು ಚಳುವಳಿಗೆ ಬೀದಿಗಿಳಿಯುತ್ತೆ ಅಂದರೆ ನಾವು ಆ ಚಳುವಳಿಯನ್ನ ಕೊನೆಯ ಹಂತಕ್ಕೆ ತಲುಪಿಸ್ಬೇಕು ಅನ್ನೋದಾದ್ರೆ ನಾವು ಒಂದಷ್ಟು ಆಲೋಚನೆಗಳು, ಯೋಜನೆಗಳನ್ನು ರೂಪಿಸ್ಕೊಂಡೇ ನಾವು ಆ ಚಳುವಳಿಗೆ ಇಳಿತೀವಿ. ಯಾವುದೋ ಪ್ರಚಾರಕ್ಕಾಗಲಿ ಇಲ್ಲ ಇನ್ಯಾವುದೋ ಹೋರಾಟ ಅನ್ನೋದು ಶೋಕಿ ಅಂತಲೋ ಅಂದ್ಕೊಂಡೋರಲ್ಲ. ಅದಕ್ಕೋಸ್ಕರ ಯಾವುದೇ ಒಂದು ಚಳುವಳಿಯನ್ನ ದಡ ಸೇರಿಸ್ಬೇಕಲ್ಲ, ಸುಮ್ಮನೆ ಆ ಚಳುವಳಿಯನ್ನು ಇವತ್ತು ಕೈಗೆತ್ಕೊಂಡು ನಾಳೆ ಬಿಡೋದು ಆಗಬಾರ್ದಲ್ಲ. ಅದಕ್ಕೋಸ್ಕರ ಏನೇ ಮಾಡುವಾಗ ನಾರಾಯಣಗೌಡರು ಆ ಥರದ ದೂರದೃಷ್ಟಿಯನ್ನು ಇಟ್ಕೊಂಡು ಒಂದಷ್ಟು ಯೋಜನೆಗಳನ್ನು ರೂಪಿಸ್ಕೊಂಡು ಕೆಲಸ ಮಾಡ್ತಾರೆ. ಅಂದ್ರೆ ಹೋರಾಟಗಾರರು ಬರೀ ಹೋರಾಟ ಮಾಡ್ಕೊಂಡಿರ್ಬೇಕಾ, ಕಾರ್ಯಕರ್ತರು ಹೋರಾಟ ಇರ್ಬೇಕಾ? ಕನ್ನಡ ಪರ ಸಂಘಟನೆ ಆಗಿರ್ತಕ್ಕಂಥ ನಾರಾಯಣಗೌಡರು ಬಣ ರಾಜಕೀಯ ಇಚ್ಛಾಶಕ್ತಿಯ ಮುಂದಿನ ಆರ್ಥಿಕ ಶಕ್ತಿಯಾಗಿ ರೂಪುಗೊಳ್ಳುತ್ತಾ? ನಾರಾಯಣಗೌಡರು ಕಾರ್ಯಕರ್ತರು ರಾಜಕೀಯ ಶಕ್ತಿ ಆಗೋದಕ್ಕೆ ಈ ನೆಲದ ಕನ್ನಡಿಗರು ಅವರಿಗೆ ರಾಜಕೀಯ ಶಕ್ತಿಯನ್ನು ತುಂಬುವ, ಹಾರೈಸುವ, ಆಶೀರ್ವದಿಸುವಂತ ದಿನ ಬರಬೇಕು ಅಂತ ಅನ್ಕೋತಾ ಇದ್ದೀನಿ. ಯಾಕೆಂದ್ರೆ ಪಕ್ಕದ ತಮಿಳುನಾಡು ವಿಜಯ್ ಅವರು ಈಗ ಮುಖ್ಯಮಂತ್ರಿ. ನಾನು ವಿಜಯ್ ಅವರಿಗೊಂದು ಪತ್ರ ಬರೆದಿದ್ದೆ, ಕಾವೇರಿಯ ಸಂಘರ್ಷ ನಮ್ಮ ಕಾಲಕ್ಕೆ ಅಂತ್ಯ ಆಗಲಿ, ಆ ಸಂಘರ್ಷವನ್ನು ನಮ್ಮ ಹಿಂದೆ ಬರುವ ಪೀಳಿಗೆಗೆ ತಗೊಂಡೋಗ್ಬೇಡಿ.
ಹಾಗಾಗಿ ನಿಮ್ಮ ಎಲ್ಲ ಪ್ರತಿಷ್ಠೆಗಳನ್ನು ಬಿಟ್ಟು ಎರಡು ರಾಜ್ಯಗಳ ಮುಖ್ಯಮಂತ್ರಿಗಳು ಕುಂತು ಮಾತಾಡಿ ಮಾತುಕತೆಯ ಮುಖಾಂತರ ಆ ಸಂಘರ್ಷಕ್ಕೆ ಅಂತ್ಯಗೊಳಿಸಿ ಅಂತ ಒಂದು ಪತ್ರವನ್ನು ಬರೆದಿದ್ದೆ. ಅವರು ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಪತ್ರ ಬರೆದ್ರು. ಮಾತುಕತೆ ಆಯಿತು, ಕುಂತು ಮಾತಾಡುವಂತ ಒಂದು ದಿನಾಂಕವೂ ನಿಗದಿಯಾಗಿತ್ತು. ಅಷ್ಟೊತ್ತಿಗೆ ಕರ್ನಾಟಕ ಬೆಂಗಳೂರಲ್ಲಿ ಕಾವೇರಿ ಸಂಘರ್ಷ ಹೆಚ್ಚಾದ ಕಾರಣ ಆ ಮಾತುಕತೆ ಮುಂದೋಗಿದೆ. ನಾನು ಯಾತಕ್ಕೆ ಹೇಳ್ತೀನಿ ಅಂದರೆ, ತಮಿಳುನಾಡಿನ ಜನರ ಮನಸ್ಥಿತಿ ಬೇರೆ ರಾಜಕಾರಣವಾಗಿ, ಆ ಜನರ ವಿಚಾರಗಳು ಬೇರೆ, ಆದರೆ ಕರ್ನಾಟಕದ ಮತದಾರರ ವಿಚಾರ ಬೇರೆ. ನಾವು ರಾಷ್ಟ್ರೀಯ ಪಕ್ಷಗಳ ಗುಲಾಮಗಿರಿಯಲ್ಲಿ ಇಷ್ಟು ವರ್ಷ ಬದುಕ್ಬಿಟ್ಟಿದ್ದೀವಿ, ಆದರೆ ತಮಿಳುನಾಡು ರಾಷ್ಟ್ರೀಯ ಪಕ್ಷಗಳ ಗುಲಾಮಗಿರಿಯಲ್ಲಿ ಬದುಕಿಲ್ಲ. ಅವರೆಲ್ಲ ಪ್ರಾದೇಶಿಕವಾದ ಚಿಂತನೆಯಲ್ಲಿ ಬದುಕ್ತವರು. ಆ ನೆಲದಲ್ಲಿ ಒಬ್ಬ ಪೆರಿಯಾರು ಭಾರಿ ದೊಡ್ಡ ಚಳುವಳಿಗೆ ಕಾರಣಕರ್ತರಾದವರು. ಅದಕ್ಕೋಸ್ಕರ ಕರ್ನಾಟಕದ ನೆಲದಲ್ಲಿ ನಮ್ಮ ಜನರು ಇನ್ನೂ ಭಾಷಾ ಪ್ರಾದೇಶಿಕವಾದಂಥ ಆಲೋಚನೆಗಳು, ಚಿಂತನೆಗಳು ಇಲ್ಲದ ಕಾರಣ ಕಾಂಗ್ರೆಸ್ಸು, BJP ಅಂತ ರಾಷ್ಟ್ರೀಯ ಪಕ್ಷಗಳ ಗುಲಾಮಗಿರಿಯಲ್ಲಿ ಇನ್ನೂ ಬದುಕಿರೋ ಕಾರಣ ಪ್ರಾದೇಶಿಕವಾದ ಆಲೋಚನೆ ಬರಬೇಕು ಅನ್ನೋದಾದರೆ ನಾವು ಇನ್ನೂ ಒಂದಷ್ಟು ಕೆಲಸ ಮಾಡಬೇಕಾಗುತ್ತೆ. ಅದಾದ ನಂತರ ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕವಾದ ರಾಜಕೀಯ ಶಕ್ತಿಯನ್ನು ಹುಟ್ಟಾಕಬೇಕು ಅನ್ನೋದು ನಾರಾಯಣಗೌಡರ ದೂರದೃಷ್ಟಿ. ನಾರಾಯಣಗೌಡರ ಬಣ ಜೊತೆ ಇರುತ್ತೆ ಅಂತ ಹೇಳ್ತೀನಿ. ಯಾವುದೇ ವಿಚಾರದಲ್ಲಾಗಿರ್ಬೋದು, ಕಾವೇರಿ ವಿಚಾರದಲ್ಲಾಗಿರ್ಬೋದು, ಯಾವುದೇ ವಿಚಾರದಲ್ಲಾಗಿರ್ಬೋದು, ಜಲ ಅಂತ ಬಂದಾಗ ಆನೇಕಲ್ ತಾಲೂಕು ಮುಂದಿರುತ್ತೆ ಅಂತ ಹೇಳ್ತಾ ಆನೇಕಲ್ ತಾಲೂಕಿನ ಕಾರ್ಯಕರ್ತರ ಜಾಗೃತಿ ಸಭೆ ನಡೆಸಿದ್ರು. ಅದಕ್ಕೆ ನಮ್ಮ ನಾಯಕರಾದ TA ನಾರಾಯಣಗೌಡರು ಬಂದಿದ್ರು. ಅವರು ಏನು ನಮಗೆ ಮಾರ್ಗಸೂಚಿ ತಿಳಿಸಿದ್ದಾರೋ ಅದೇ ರೀತಿಯಲ್ಲಿ ನಡ್ಕೊತೇವೆ. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಊರಿನಲ್ಲಿ ಗ್ರಾಮದ ಮಟ್ಟದಲ್ಲಿ ಸಂಘಟನೆ ಮಾಡಿ ಬಲಪಡಿಸುತ್ತೇವೆ ಅಂತ ಹೇಳ್ತಾರೆ. ಕನ್ನಡ ಕಸ್ತೂರಿ ನುಡಿದು ಕರುಣಾಡು ಮಣ್ಣಿದು ಚಿಂತಿಸು, ವಂದಿಸು, ಪೂಜಿಸು, ಪೂಜಿಸು. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸುಸಂಸ್ಕೃತ ಚರಿತೆಯ ತಾಯ್ನಾಡು, ಮಹೋನ್ನತ ಕಲೆಗಳ ನೆಲೆಬೀಡು. ಕೆಡಿಸದಿರು ಈ ಹೆಸರ, ಈ ಹೆಸರ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ.